ಪ್ರೈಸ್ ದ ಲಾರ್ಡ್ ಜೀಸಸ್. ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದನೆಗಳು ಮತ್ತು ನಿಮ್ಮೆಲ್ಲರನ್ನೂ ನನ್ನ ಸಮೇತವಾಗಿ ದೇವರ ಸತ್ಯವೇದದ ವಾಕ್ಯದ ಮಾರ್ಗದಲ್ಲಿ ಕರೆದೊಯ್ಯುವ ಪ್ರಯತ್ನವನ್ನು ಮಾಡೋಣ. ಇಂದಿನ ದೇವರ ವಾಕ್ಯಗಳನ್ನು ನೋಡೋಣ. ಇಂದಿನ ಸತ್ಯವೇದದ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 32ನೇ ವಾಕ್ಯದಿಂದ 37ನೇ ವಾಕ್ಯದವರೆಗೂ ನಾವು ಒಂದು ಸತ್ಯವೇದದ ಕಡೆ ಗಮನ ಹರಿಸೋಣ. ಇದಲ್ಲದೆ ಆ ದಿನದ ವಿಷಯವಾಗಲಿ ಆ ಗಳಿಗೆಯ ವಿಷಯವಾಗಲಿ ನನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ಆ ಕಾಲವು ಬರುವಾಗ ಬರುವುದೋ ನಿಮಗೆ ಗೊತ್ತಿಲ್ಲವಾದ್ದರಿಂದ ನೋಡಿಕೊಳ್ಳಿರಿ, ಜಾಗರೂಕರಾಗಿರಿ. ಇದಲ್ಲದೆ ಆ ದಿನದ ವಿಷಯದಲ್ಲಿ ಆ ದಿನೆಯ ವಿಷಯವಾಗಲಿ ಆ ಗಳಿಗೆಯ ವಿಷಯವಾಗಲಿ ನನ್ನ ತಂದೆಗೂ ತಿಳಿಯದು, ಮಗನಿಗೂ ತಿಳಿಯದು, ಮತ್ತಾರಿಗೂ ತಿಳಿಯದು. ನನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ತೆ ಬೇರೆ ಯಾರೊಬ್ಬರಿಗೂ ತಿಳಿಯುವುದಿಲ್ಲ. ಸ್ತೋತ್ರ, ಆಮೀನ್. ಇಂದಿನ ಆ ದಿನದ ವಿಷಯವಾಗಲಿ ಆ ಗಳಿಗೆಯ ವಿಷಯವಾಗಲಿ ನನ್ನ ತಂದೆಯನ್ನು ಬಿಟ್ಟು ಕರ್ತನನ್ನು ಬಿಟ್ಟು ಯಾರಿಗೂ ಆ ವಿಷಯ ತಿಳಿಯದು. ಆ ಕಾಲವು ಯಾವಾಗ ಬರುವುದೋ ನಿಮಗೆ ಗೊತ್ತಿಲ್ಲವಾದ್ದರಿಂದ ನೋಡಿಕೊಳ್ಳಲು ಜಾಗರೂಕರಾಗಿರಿ. ಆಮೇನ್. ಒಬ್ಬ ಮನುಷ್ಯನು ತನ್ನ ಮನೆಯನ್ನು ಬಿಟ್ಟು ಬೇರೊಂದು ದೇಶಕ್ಕೆ ಹೋಗುವಾಗ ತನ್ನ ಆಳುಗಳಿಗೆ ಮನೆ ಆಡಳಿತವನ್ನು ಒಪ್ಪಿಸಿಕೊಟ್ಟು ಒಬ್ಬೊಬ್ಬನಿಗೆ ಅವನವನ ಕೆಲಸವನ್ನು ನೇಮಿಸಿ ಬಾಗಿಲು ಕಾಯುವವನನ್ನು ಕರೆದು, ನೀನು ಎಚ್ಚರವಾಗಿರಬೇಕೆಂದು ಅಪ್ಪಣೆ ಕೊಡುವ ಪ್ರಕಾರ ನಾನು ನಿಮಗೆ ಅಪ್ಪಣೆ ಕೊಡುತ್ತೇನೆ. ಒಬ್ಬ ಮನುಷ್ಯ, ಒಬ್ಬ ಮನೆಯ ಯಜಮಾನ ಮನೆಯನ್ನು ಬಿಟ್ಟು ಹೋಗುವಾಗ ಆ ಆಳುಗಳನ್ನು ಕರೆದು ಆ ಮನೆಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸಗಳನ್ನು ವಹಿಸಿಕೊಟ್ಟು, ನಾನು ಬರುವವರೆಗೂ ನೀವು ಈ ಕೆಲಸಗಳನ್ನು ನಿಯತ್ತಿನಿಂದ ಮುಂದುವರಿಸಿರಿ, ನಿಯತ್ತಿನಿಂದ ಈ ಕೆಲಸಗಳನ್ನು ಮಾಡಿರಿ ಅಂತ ಹೇಳುತ್ತಾ ಆ ಮನೆಯ ಬಾಗಿಲು ಕಾಯುವವನನ್ನು, ಆ ಮನೆಯ ಸೆಕ್ಯೂರಿಟಿ ಗಾರ್ಡನ್ನು ಕರೆದು, ಈ ಮನೆಯ ನಾನು ಬರುವವರೆಗೂ ನೀನು ಈ ಮನೆಯನ್ನು ಕಾಯುತ್ತಿರು ಅಂತ ಹೇಳಿಬಿಟ್ಟು ಮನೆಯ ಯಜಮಾನನು ಸಂಜೆಯಲ್ಲೋ ಸರುವತ್ತಿನಲ್ಲೋ ಕೋಳಿ ಕೂಗುವಾಗಲೋ ಅಥವಾ ಮಧ್ಯರಾತ್ರಿಯಲ್ಲಿಯೋ ಮುಂಜಾನೆಯಲ್ಲಿಯೋ ಯಾವಾಗ ಬರುತ್ತಾನೋ ನಿಮಗೆ ಗೊತ್ತಿಲ್ಲದ ಕಾರಣ ಎಚ್ಚರವಾಗಿರು. ಮನೆ ಯಜಮಾನ ಯಾವಾಗ ಬರುತ್ತಾನೆ ಎಂಬುದು ಗೊತ್ತಿಲ್ಲದ ಕಾರಣ ನೀವು ಎಚ್ಚರವಾಗಿರಬೇಕು. ಹೇಳಿ ಹೋದ ಯಜಮಾನ ಮತ್ತೆ ಬರುತ್ತಾನೆ. ಯಾವ ಗಳಿಗೆಯಲ್ಲಿ, ಯಾವಾಗ ಸರ್ವತ್ತಿನಲ್ಲಿ ಆಗಲಿ, ಕೋಳಿ ಕೂಗುವಲ್ಲಿ ಆಗಲಿ, ಅಥವಾ ಮುಂಜಾನೆಯಲ್ಲಿ ಆಗಲಿ, ಬೆಳಗ್ಗೆಯಲ್ಲಿ ಆಗಲಿ, ಮುಂಜಾನೆ ಅಂದರೆ ಬೆಳಗ್ಗೆಯಲ್ಲಿ ಆಗಲಿ, ಸಂಜೆಯಲ್ಲಿ ಆಗಲಿ, ಆವಾಗ ಬರುತ್ತಾನೆಂಬುದು ಗೊತ್ತಿರುವುದಿಲ್ಲ. ಆದ್ದರಿಂದ ನೀವೆಲ್ಲರೂ ಜಾಗರೂಕರಾಗಿರಿ. ನಿಮಗೆ ಗೊತ್ತಿಲ್ಲದ ಕಾರಣ ಎಚ್ಚರವಾಗಿರಿ. ಅವನು ಏಕಾಏಕಿ ಬಂದು ನೀನು ನಿದ್ದೆ ಮಾಡುವುದನ್ನು ಕಂಡಾನು. ಅವನು ಒಂದು ವೇಳೆ ಏಕಾಏಕಿ ಬಂದು ಸರ್ವರಾತ್ರಿಯಲ್ಲಿ ಬಂದು ನೀನು ನಿದ್ದೆ ಮಾಡುವುದನ್ನು ಕಂಡಾನು. ಎಚ್ಚರದಿಂದ ಇರು. ನಾನು ನಿಮಗೆ ಹೇಳಿದ್ದನ್ನು ಎಲ್ಲರಿಗೂ ಹೇಳುತ್ತೇನೆ, ಎಚ್ಚರವಾಗಿರಿ ಅಂದನು. ಒಬ್ಬ ಮನೆಯ ಯಜಮಾನ ಹೇಳಿ ಹೋಗುತ್ತಾನೆ ಏನೆಂದು, ನಾನು ಬರುವವರೆಗೂ ನೀವೆಲ್ಲರೂ ಈ ಕೆಲಸಗಳನ್ನೆಲ್ಲ ಮಾಡುತ್ತಾ ಜಾಗರೂಕರಾಗಿರಿ. ನಾನು ಯಾವಾಗ ಬರುತ್ತೇನೆ ಗೊತ್ತಿಲ್ಲ. ನಾನು ಸಂಜೆ ಬರಬಹುದು, ರಾತ್ರಿ ಬರಬಹುದು, ಸರ್ವ ಹೊತ್ತಿನಲ್ಲಿ ಬರಬಹುದು, ಕೋಳಿ ಕೂಗುವಾಗಲು ಬರಬಹುದು, ಅಥವಾ ಮುಂಜಾನೆಯೇ ಬರಬಹುದು. ನಾನು ಯಾವ ಹೊತ್ತಿನಲ್ಲಿ ಬಂದರೂ ನೀವು ಎಚ್ಚರದಿಂದಿರಬೇಕು. ನೀವು ನಿದ್ದೆ ಮಾಡುವುದನ್ನು ಕಂಡರೆ
ಸಹಿಸುವುದಿಲ್ಲ ಎಂದು ಹೇಳಿ ಹೋಗುತ್ತಾನೆ. ಅಂದರೆ ಕರ್ತನು ಯಾವಾಗ ಬರುತ್ತಾನೋ ಗೊತ್ತಿಲ್ಲ. ನಾವು ಪಾಪಗಳನ್ನು ಮಾಡದೆ ಕರ್ತನ ಧ್ಯಾನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಸನ್ಮಾರ್ಗಗಳನ್ನು ನಾನು ಏನಾದರೂ ಒಂದು ಸಾಧನೆ, ಬಡವರಿಗೆ ಏನಾದರೂ ಒಂದು ಸಾಧನೆ ಮಾಡಿದರೆ ಅದು ದೇವರಿಗೆ ಮಾಡಿದಂಗೆ. ನೀವು ನನಗೇನಾದರೂ ಕೊಟ್ಟಿರೋದು ನನಗೆ ಕೊಟ್ಟಂಗೆ. ಅದೇ ಬಡವರಿಗೆ, ದಿಕ್ಕಿಲ್ಲದವರಿಗೆ ಕ್ರಿಸ್ಮಸ್ ದಿವಸ ಬಡವರಿಗೆಲ್ಲ ಸ್ವೀಟ್ ಕೊಡ್ತಾರೆ, ಬಿರಿಯಾನಿ ಕೊಡ್ತಾರೆ, ಬೈಬಲ್ ಕೊಡ್ತಾರೆ. ಏನಾದರೂ ಒಂದು ಏನಾದರೂ ಒಂದು ಬಡವರಿಗೆ ಏನಾದರೂ ಒಂದು ನಾವು ದಾನ ಮಾಡಿದರೆ, ಬಡವರಿಗೆ ಆಸ್ಪತ್ರೆಯಲ್ಲಿರುವಂಥವರಿಗೆ ಹಣ್ಣು ಹಂಪಲು ಕೊಟ್ಟರೂ ಸಹ ನಮಗೆ ಅದು ದೇವರಿಗೆ ಅರ್ಪಿತವಾಗುತ್ತದೆ. ಆಮೀನ್. ಅಲೆಲುಯಾ, ಅಲೆಲುಯಾ, ಅಲೆಲುಯಾ.